ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಾದಾ ಸೀದಾ ಸಿಂಪಲ್ಲಾಗಿ ಕಿಚಡಿ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಅದನ್ನ ನೋಡೋಣ. ಬೆಳಗಿನ ಪೂಜೆ ಎಲ್ಲ ರೆಡಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗೀತು. ಇವಾಗ ತಿಂಡಿಗೆ ಬಂದಿದ್ದೀನಿ. ತಿಂಡಿ ಮಾಡಿಟ್ಟು ವ್ಯಾಪಾರಕ್ಕೆ ಹೋಗಬೇಕು. ಬನ್ನಿ, ದಿಢೀರಂತ ಕಿಚಡಿಗೆ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಸಿಂಪಲ್ಲಾಗಿದೆ, ರುಚಿಕರವಾಗಿರುತ್ತೆ. ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಬನ್ನಿ ನೋಡೋಣ. ನಾನಿಲ್ಲಿ ಒಂದು 100 ಗ್ರಾಮ್ ಬೇಳೆ ತಗೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಕುಕ್ಕರ್ ಕೂಡ ನಾನು ಇಟ್ಕೊಂಡಿದ್ದೆ. ಹಾಗೆ 100 ಗ್ರಾಮ್ ಹೆಸರು ಬೇಳೆ ತಗೊಂಡಿದ್ದೀನಿ. ಹಾಗೆ ಒಂದು 250 ಗ್ರಾಮ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಬೇಯ ಅಷ್ಟು ಇವಾಗ ನೀರು ಹಾಕ್ಕೊಬೇಕು. ಯಾವುದೇ ತರಕಾರಿ ಬಳಸ್ತಾ ಇಲ್ಲ ಇಲ್ಲಿ ನಾನು. ತರಕಾರಿ ಕೂಡ ಹಾಕಿ ಮಾಡಿದ್ದೀನಿ ನಾನು ಮೊದಲೇ. ಅದು ಕೂಡ ವಿಡಿಯೋ ಇದೆ, ನೋಡಿ. ಯಾರು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೀರು ಬೇಯೋಷ್ಟು ನಾನು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಬೇಳೆ ಎಲ್ಲ ಬೇಯೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೂಗಿಸ್ಕೋಬೇಕು. ಅಕ್ಕಿ ಬೇಳೆ ನೀರು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಾನು. ಒಂದು ಚುಟ್ಕಿ ಅರಿಶಿನ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಒಂದು ಮಿಕ್ಸ್ ಕೊಟ್ಟು ನೀರು ನೋಡ್ಕೊಳ್ಳಿ. ಅಕ್ಕಿ ಬೇಳೆ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕಷ್ಟನ್ನು ನೀರು ನೋಡಿಕೊಂಡು ನೀರು ಹಾಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು. ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ನ ಮುಚ್ಚಿಟ್ಟಿದ್ದೀನಿ. ಈಗ ಇಲ್ಲಿ ಒಂದು ಬಾಣಲಿ ತಗೊಂಡಿದ್ದೀನಿ. ಬಾಣಲಿ ಬಿಸಿ ಆಗಲಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಿಲಿ. ಸಾಸಿವೆ ಒಗ್ಗರಣೆ ಹಾಕೋಬೇಕು. ಪಕ್ಕದಲ್ಲಿ ಕೂಗೋಷ್ಟಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಒಂದೇ ಟೈಮಿಂಗ್ಸಲ್ಲೇ ಆಗುತ್ತೆ, ಬೇಗ ಆಗುತ್ತೆ. ಅದು ಕೂಗಿ ಆಮೇಲೆ ಒಗ್ಗರಣೆ ಹಾಕ್ಕೋತೀವಿ ಅಂತಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಒಂದು ಒಲೆಯಲ್ಲಿ ಒಗ್ಗರಣೆಗೆ ಇಡ್ತೀನಿ, ಒಂದು ಒಲೆಯಲ್ಲಿ ಬೇಯೋದಕ್ಕೆ ಇಡ್ತೀನಿ. ಎಣ್ಣೆ ಕಾಯ್ತಾ ಇದೆ. ಒಂದು 1/4 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಚಟಪಟ ಅಂತ ಸಿಡಿಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡೆ ಹಾಕೋತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೆ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಬೋದು. ನಾನು ಹಸಿಮೆಣ್ಸಿಕಾಯಿನ ಬಳಸಿಲ್ಲ ಇಲ್ಲಿ.
ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಪಕ್ಕದಲ್ಲಿ ಅಕ್ಕಿ ಬೇಳೆ ಕೂಡ ಬೇಯುತ್ತೆ. ಬೆಳಗ್ಗೆ ಎದ್ದು ಗಡಿಬಿಡಿಲಿ ಕೂಡ ನಾವು ಏನು ಮಾಡೋದು ಅಂತ ಟೈಮ್ ವೇಸ್ಟ್ ಮಾಡೋದಕ್ಕೂ ಈ ರೀತಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಿಚಡಿ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೆ, 1 ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೆ. ಒಂಚೂರು ಉಪ್ಪನ್ನ ಹಾಕೋತಾ ಇದ್ದೀನಿ. ಮೊದಲೇ ಅಲ್ಲಿ ಹಾಕಿದ್ದೀವಿ, ನೋಡ್ಕೊಂಡು ಹಾಕೊಳ್ಳಿ. ಟೊಮೊಟೊ ಸಾಫ್ಟ್ ಆಗುತ್ತೆ ಬೇಗ ಅಂತ ಹೇಳಿ ನಾನು ಹಾಕಿದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ ಟೊಮೊಟೊ ಕೂಡ ಸಾಫ್ಟ್ ಆಗ್ತಾ ಇದೆ. ವಿಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮೇ ಸಿಗೋದಿಲ್ಲ ನನಗೆ. ನಾನು ಕೂಡ ಬೆಳಗ್ಗೆ ವ್ಯಾಪಾರಕ್ಕೆ ಹೋಗ್ತೀನಿ, ಮಧ್ಯಾಹ್ನ ಬರ್ತೀನಿ, ಸಿಟಿಗೆ ಹೋಗ್ತೀನಿ. ಹಾಗಾಗಿ ನಾನು ಮಾಡುವಾಗಲೇ ವಾಯ್ಸ್ನ ಕೊಟ್ಬಿಡ್ತೀನಿ. ತುಂಬ ಜನ ಹೇಳ್ತಿದ್ದಾರೆ ಪಾತ್ರೆ ಸೌಂಡ್ ಇರುತ್ತೆ, ಬರೀ ವಿಡಿಯೋ ಆದಮೇಲೆ ನೀವು ವಾಯ್ಸ್ ಓವರ್ ಕೊಡಿ ಅಂತ. ಒಂದೊಂದು ದಿನ ಕೊಡೋಕ್ಕೆ ಟೈಮ್ ಇದ್ದಾಗ ಕೊಡ್ತೀನಿ, ಒಂದೊಂದು ದಿನ ಟೈಮ್ ಇಲ್ಲ ಅಂದಾಗ ಹೀಗೆ ನಾನು ವಿಡಿಯೋದಲ್ಲೇ ಸ್ಟ್ರೈಟಾಗೆ ಮಾತಾಡ್ಬಿಡ್ತೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಈ ರೀತಿ ಫ್ರೈ ಮಾಡಿದ್ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ನಾನು ನೀರನ್ನ ಹಾಕೋತೀನಿ. ಜಾಸ್ತಿ ಹಾಕೋಲ್ಲ, 1-2 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಇದು ಫ್ರೈ ಆಗಲಿ, ಸಾಂಬಾರ್ ಪುಡಿ ಫ್ರೈ ಆಗಲಿ. ಮೀಡಿಯಮ್ ಉರಿಲೇ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಏನು ಬೇಡ, ಬೇಗ ಕೂಡ ಆಗುತ್ತೆ. ನೋಡಿ ಈಗ ಈ ರೀತಿ ಫ್ರೈ ಆಗ್ತಾ ಇದೆ. ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ.
ಇವತ್ತು ಕೂಡ ಧನುರ್ಮಾಸದ ಪೂಜೆ ತುಂಬಾ ಸರಳವಾಗಿ ಮಾಡಿದ್ದೀನಿ, ನೋಡ್ಬೋದು. ಇಷ್ಟೇ ನಮ್ಮ ಮನೆ ಪೂಜೆ, ಸರಳ ಪೂಜೆ. ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಬಾಣಲಿ ಒಳಗಡೆ ನಾನು ಮಿಕ್ಸ್ ಮಾಡ್ಕೋತೀನಿ. ಒಂದು ಪಾವ್ ಅಕ್ಕಿಗೆ ನೋಡಿ ಎಷ್ಟಾಗಿದೆ ಅಂತ. ಒಂದು ಪಾವ್ ಅಕ್ಕಿ, 100 ಗ್ರಾಮ್ ಬೇಳೆ, 100 ಗ್ರಾಮ್ ಹೆಸರು ಬೇಳೆ ನೋಡಿ. ಮಕ್ಕಳಿಗೆ ಈ ರೀತಿ ಕೊಟ್ಟರೆ ಬೇಡ ಅಂತಲೇ ಅನ್ನೋದಿಲ್ಲ. ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಾದಾ ಸೀದಾ ಕಿಚಡಿ ನೋಡ್ಬೋದು. ಇದಕ್ಕೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮತ್ತೆ ಇನ್ನೊಂದು ಪ್ಲೇಟು ಕೊಡಿ ಅಂತಾರೆ ಮಕ್ಕಳು, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಾನು ಒಣಮೆಣ್ಸಿಕಾಯಿನ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಮೇಲೆ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ತುಂಬಾ ಚೆನ್ನಾಗಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.